ತಾಲೂಕಿನ ಕರೋಶಿ ಗ್ರಾಮದಲ್ಲಿ 2 ಕೋಟಿ ರೂಪಾಯಿ ರಸ್ತೆ ಕಾಮಗಾರಿಗೆ ಚಾಲನೆ. ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯ ಬರುವ ಕರೋಶಿ ಗ್ರಾಮದ ಮುಖ್ಯ ರಸ್ತೆಯ ಡಾಂಬರೀಕರಣದ ಕಾಮಗಾರಿಗೆ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಶುಕ್ರವಾರ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಈ ವೇಳೆ ಸ್ಥಳೀಯ ಮುಖಂಡರಿಂದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಸತ್ಕರಿಸಲಾಯಿತು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಕೇಂದ್ರ ರಸ್ತೆ ಮತ್ತು ಮೂಲಸೌಕರ್ಯ ನಿಧಿ ಅಡಿ 2 ಕೋಟಿ ರೂಪಾಯಿ ಅನುದಾನ ನೀಡಿದ್ದು ಇಂದು ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು. ಅದೇ ರೀತಿಯಾಗಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಈ ವೇಳೆ ಈ ರಸ್ತೆ ಕಾಮಗಾರಿ ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಮಹಾವೀರ್ ಮೋಹಿತೆ, ಮುಖಂಡರಾದ ಶಿವಗೌಡ ಪಾಟೀಲ್, ಸಂಜು ಕಾಂಬ್ಳೆ, ಗುತ್ತಿಗೆದಾರರಾದ ಮಾಂಜ್ರೇಕರ್ ರವರು, ದಿಲೀಪ್ ಜಮಾದಾರ್, ರಾಜು ಕೊಟ್ಟಗಿ, ಚೇತನ್ ಹೊನಗಳ್ಳ, ಎಂಜಿ ಭಾತೆ, ಬಿಎಂ ಭಾತೆ, ಎಸ್ಬಿ ಜಮಾದಾರ್, ಫಾರೂಕ್ ಪಟೇಲ್, ಶಿವಪ್ಪ ಫೊಗತ್ಯನಟ್ಟಿ, ಸದಾಶಿವ್ ಮುರ್ಚಟ್ಟಿ, ವಾಸು ಕುರ್ಬೂರ್, ಸಂಗೀತಾ ಎಲ್ಲಾಯಿಗೋಳ್, ನಸೀಮಾ ಬಾನು ಶಾಬೀರ್ ಪಟೇಲ್, ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು. ರೋಡ್ ಕಾಮಗಾರಿಯ ಅನುದಾನ ಮಾಡಿಕೊಟ್ಟಿದ್ದಾರೆ. ಅವರು ಅದಕ್ಕಾಗಿ ಇವತ್ತು ನಾವು ಚಾಲನೆ ಮಾಡಿದ್ದೀವಿ. ಎಲ್ಲ ಲೀಡರ್ಸ್ ಐತೆ, ಎಲ್ಲ ಹಿರಿಯರು ಮತ್ತು ಕಾಂಟ್ರಾಕ್ಟರ್ ಅವರು ಕೂಡ ಬಂದಿದ್ದಾರೆ. ಇವತ್ತು ನಾವು ಕಾರ್ಯಕ್ರಮ ನೆರವೇರಿಸಿದ್ದೀವಿ. ಮೇಡಮ್, ಮೊನ್ನೆ ಮಾಡಿದ್ರು ಶಾಸಕರು, ಮತ್ತೆ ಇವತ್ತು ತಾವು ಮಾಡಿದ್ರ? ನಮ್ಮ ತಂದೆಯವರು ಕೊಟ್ಟಿದ್ದಾರೆ. ಸೊ ಅವರ ಒತ್ತಾಯದಿಂದ ನಾವು ಇವತ್ತು ಬಂದು ಮತ್ತು ನಾವು ನಮಗೋಸ್ಕರ ಸಾಕಷ್ಟು CRR ಫಂಡ್ ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ MP ಅವ್ರು ಬರಬೇಕಾಗಿದ್ದು ಅವ್ರಿಗೆ ಇಲ್ಲಾಗಿತ್ತು. ಬೇರೆ ಕೆಲಸದಾಗ ಬಿಜಿ ಇರೋದ್ರಿಂದ ಅವ್ರಿಗೆ ಬರೋಕ್ಕಾಗಲಿಲ್ಲ. ಅದಕ್ಕೆ CRR ಫಂಡ್ MP ಫಂಡ್ ಐತಿ, ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಇರೋದ್ರಿಂದ ನಮ್ಮ MP ಅವ್ರು ಬಂದ ಪೂಜಾ ಮಾಡ್ಬೇಕಂತ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಒತ್ತಾಯದ ಮೇರೆಗೆ ಇವತ್ತು ಬರಲಿಲ್ಲ. ನಮ್ಮ ಅವರು ಫಂಡ್ ಇರೋದ್ರಿಂದ ಅವ್ರು ಯಾಕೆ ಬರೋಂಗಿಲ್ಲ, ಅವ್ರು ಯಾಕೆ ಪೂಜೆ ಮಾಡೋಂಗಿಲ್ಲ ನಮ್ಮ ಕಾರ್ಯಕರ್ತರೆಲ್ಲ ನೀನು ಒಂದು ಸ್ವಲ್ಪ ಬಂದಂಗೆ ನಮ್ಮ ಹೇಳಿದಾಗ MP ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಇವತ್ತು ನಾವು CRR ಫಂಡ್ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಐತಿ ಬಂದು ಪೂಜಾ ಮಾಡಬೇಕಂತ ಎಲ್ಲರೂ ಒತ್ತಾಯದ ಮೇಲೆ MP ಅವರು ಇವತ್ತು ನಮ್ಮ ಲೋಕಸಭಾ ಸದಸ್ಯರು ಪೂಜೆ ಮಾಡಿದ್ರು. ಈಗಾಗಲೇ 2 ಕೋಟಿ ರೂಪಾಯಿ ಇದಕ್ಕೆ ಮಂಜೂರಾಗಿತ್ತು. 1800 ಮೀಟರ್ ಏನಾರ ರೋಡ್ ಉದ್ದಿದೆ. 2 ಕಡೆ 8 ಮೀಟ್ರ್ ಆಗ್ತದೆ ರೋಡ್, ಎಡ್ಜ್ ಟು ಎಡ್ಜ್. ಈಚೆ ಕಡೆ 8 ಮೀಟ್ರ್, ಆಚೆ ಕಡೆ 8 ಮೀಟ್ರ್ ರೋಡ್ ಆಗ್ತದೆ. ಮತ್ತೇನರ ಇಲ್ಲಿ ಕರೋಶಿ ಒಳಗೆ ಈಗಾಗಲೇ ಮತ್ತು ಸ್ಕೂಲ್ದೊಂದು ಡಿಮಾಂಡ್ ಮಾಡಿದ್ದಾರೆ ನಮಗೆ. ಮೊದಲ ಮನವಿ ಕೊಟ್ಟಿದ್ರು. ಆಮೇಲೆ MP ಅವರಿಗೆ ನಾವು ಅದನ್ನು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಗೆ ಇಲ್ಲಿ ಭಾಳ ಸ್ಕೂಲ್ದ ಅವಶ್ಯಕತೆ ಆಗಿತ್ತು. ಈಗಾಗಲೇ 5 ಸ್ಕೂಲ್ಗಳನ್ನ PWD ಡಿಪಾರ್ಟ್ಮೆಂಟ್ 5 ಸ್ಕೂಲ್ಗಳನ್ನ ಮಂಜೂರು ಮಾಡಿದ್ದಾರೆ. ಇನ್ನೂ ಒಂದು 5 ಕೊಠಡಿ ಮತ್ತೆ ಕೊಡಬೇಕಂತ ಅವ್ರ ಡಿಮಾಂಡ್ ಐತಿ. ಮುಂದಿನ ದಿನ ಮಾಡಿ ಅವು 5 ಕಟ್ಟಡಗಳನ್ನ ಪೂರ್ತಿ ಮಾಡ್ತೀವಿ ಅಂತ MP ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ತೀವಿ ಅಂತಂದ್ರೆ ಅದನ್ನು ಕೂಡ ಮಾಡೋಂಥ ಪ್ರಯತ್ನ ಮಾಡ್ತೀವಿ. ಕೂಡಿ ಇವತ್ತಿನ ಕರೋಶಿ ಗ್ರಾಮಕ್ಕೆ ಕರೋಶಿ ಗ್ರಾಮದ ಮುಖ್ಯ ರಸ್ತೆಯ ಕಾಮಗಾರಿಯ ಪೂಜಾ ಕಾರ್ಯಕ್ರಮ ನೆರವೇರಿಸಿರ್ತಾರೆ. ಆದರೆ ಇದಕ್ಕಿಂತ ಮುಂಚಿತವಾಗಿ ನಮ್ಮ ರಾಯಬಾಗ್ ಮತಕ್ಷೇತ್ರದ ಶಾಸಕರು ಒಂದು ದುರ್ನಡತೆಯನ್ನು ತೋರಿ CRF ಫಂಡ್ ಇದ್ದರೂ ಕೂಡ, ಅಂದರೆ ಲೋಕಸಭಾ ಸದಸ್ಯರ ಅನುದಾನ ಇದ್ದರೂ ಕೂಡ ಅವರನ್ನು ಕರೆಯದೆ ತಮ್ಮದೇ ರಾಜ್ಯಭಾರ ಮಾಡೋ ಥರ ಮಾಡಿ ದುರಹಂಕಾರ ತೋರಿ ಅವರಿಗೆ ಬೇಕಾದ ಕಾರ್ಯಕರ್ತನ ಕರೆದುಕೊಂಡು ಅವರೇ ಒಂದು ಅನೌಪಚಾರಿಕ ಯಾವುದೇ ಸರ್ಕಾರಿ ವಲ್ಲದ ಕಾರ್ಯಕ್ರಮವನ್ನು ಮಾಡಿರ್ತಾರೆ. ಅದಕ್ಕಾಗಿ ನಮ್ಮ ಕರೋಶಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮಾನ್ಯ ಲೋಕೋಪಯೋಗಿ ಸಚಿವರಿಗೆ ಹಾಗೂ MP ಮೇಡಮ್ ಅವರಿಗೆ ಒತ್ತಾಯ ಮಾಡಿದಾಗ ಮತ್ತೊಂದು ಸರ್ತಿ ಈ ಕರೋಶಿ ಗ್ರಾಮಕ್ಕೆ 2 ಕೋಟಿಗಳ ತನಕ ಏನು ಹಣ MP ಅವರು ಮಂಜೂರು ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಕಾಮಗಾರಿಯ ಪೂಜೆಯನ್ನು ಮತ್ತೊಂದು ಸರ್ತಿ MP ಅವರು ಮತ್ತು KPCC ಪ್ರಧಾನ ಕಾರ್ಯದರ್ಶಿ ಅಂತ ಮಹಾವೀರಣ್ಣ ಮೊಯ್ತೆ ಅವರು ನೆರವೇರಿಸಿದ್ದಾರೆ. ಅದೇ ರೀತಿಯಾಗಿ ಕರೋಶಿ ಶಾಲೆಗೂ ಕೂಡ ಹಣ ಮಂಜೂರು ಮಾಡ್ತೀನಿ ಅಂತ ಹೇಳಿದ್ದಾರೆ.
ನನ್ನ ಹೆಸರು ಚೇತನ್ ಅಂತ ಹೇಳಿ. ಚೇತನ್